ಧಾರ್ಮಿಕ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಸಿಂಹ ರಾಶಿಯ ಎಲ್ಲ ಸ್ನೇಹಿತರಿಗೂ ಸಹ ವಂದನೆಗಳು. ಆ ದೇವರ ಆಶೀರ್ವಾದ ಸಿಂಹ ರಾಶಿಯವರಿಗೆ ಯಾವಾಗಲೂ ಇರುತ್ತದೆ. ಸೊ ಈ ನವೆಂಬರ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಯಾವ ರೀತಿಯ ಒಂದು ಶುಭ ಫಲಗಳು ಇದ್ದಾವೆ ಅಂತ ನೀವು ಕೇಳಿದರೆ ಆಶ್ಚರ್ಯ ಪಡ್ತೀರಾ. ಏಕೆಂದರೆ ಈ ಒಂದು ಶುಭ ಸಂದರ್ಭ ಏನಿದೆ, ನವೆಂಬರ್ ತಿಂಗಳು ವರ್ಷದ ಕೊನೆಯ 11ನೇ ತಿಂಗಳಾಗಿರತಕ್ಕಂಥ ನವೆಂಬರ್ ತಿಂಗಳಲ್ಲಿ 20ನೇ ತಾರೀಕಿನಿಂದ 27ನೇ ತಾರೀಕುವರೆಗೂ ನಿಮಗೆ ಎಷ್ಟು ಶುಭ ಫಲಗಳಿದೆ ಅಂತ ಅಂದರೆ, ನಿಮಗೆ ಅತ್ಯಂತ ಶುಭ ಫಲಗಳೇ ನಿಮಗಿರೋದು. ಈ ಒಂದು ತಿಂಗಳಲ್ಲಿ ದೇವರ ಆಶೀರ್ವಾದ ಸಂಪೂರ್ಣವಾಗಿ ಸಿಂಹರಾಶಿಯ ಮೇಲೆ ಇರುತ್ತದೆ ಅಂತಲೇ ಹೇಳ್ಬೋದು. ಏಕೆ ಅಂತಂದರೆ ಈ ಒಂದು ಸಿಂಹರಾಶಿಯ ವ್ಯಕ್ತಿಗಳ ಮೇಲೆ ದೇವರ ಕೃಪಾಶೀರ್ವಾದ ಯಾವಾಗಲೂ ಇರುತ್ತದೆ, ಸದಾ ಇರುತ್ತದೆ. ಸೊ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಅಧಿಕವಾಗಿ ಇರುತ್ತದೆ ಅಂತಲೇ ಹೇಳ್ಬೋದು. ಸಿಂಹರಾಶಿಯ ಎಲ್ಲ ಸ್ನೇಹಿತರಿಗೂ ಸಹ ಈ ನವೆಂಬರ್ ತಿಂಗಳ ಒಂದು ಹೊಸ ಆರಂಭ ಏನಿದೆ, ನವೆಂಬರ್ 1ನೇ ತಾರೀಕಿಂದ ದೀಪಾವಳಿ ನೀವು ಮಾಡಿದ ನಂತರ ನಿಮಗಾಗಂಥ ಶುಭ ವಿಚಾರಗಳು ಯಾವುದು ಅನ್ನೋದ್ರ ಬಗ್ಗೆ ಈಗ ಮೊದಲು ನಾನು ಮಾಹಿತಿ ಕೊಡ್ತಾ ಬರ್ತೀನಿ. ಮೊದಲನೇದಾಗಿ ಯಾರ್ಯಾರು ನಿರುದ್ಯೋಗಿಗಳಿದ್ದೀರಾ ಅಥವಾ ಯಾರು ಇವಾಗ ಹೊಸ ಒಂದು ಕಾರ್ ತೊಗೋಬೇಕು, ಬೈಕ್ ತೊಗೋಬೇಕು ಅಥವಾ ಹೊಸ ಒಂದು ಉದ್ಯಮನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮಗೆಲ್ರಿಗೂ ಕೂಡ ನವೆಂಬರ್ ತಿಂಗಳು ಅತ್ಯಂತ ಶುಭವಾಗಿದೆ. ಈ ತಿಂಗಳಲ್ಲಿ ನೀವು ನಿಮ್ಮ ಕನಸನ್ನ ಈಡೇರಿಸ್ಕೊಳ್ಳೋದಕ್ಕೆ ಅತ್ಯಂತ ಶುಭ ಸಮಯ ಅಂತಲೇ ಹೇಳ್ಬೋದು. ನೀವು ಯಾವುದೇ ರೀತಿಯ ಒಂದು ಉದ್ಯಮ ಪ್ರಾರಂಭ ಮಾಡೋದಾಗಿರಲಿ ಅಥವಾ ಸ್ವಂತ ಶಾಪ್ ಓಪನ್ ಮಾಡೋದಾಗಿರಲಿ, ಇಲ್ಲ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋದಾಗಿರಲಿ, ಅಥವಾ ಅವೆಲ್ಲ ಬಿಟ್ಟು ಬೇರೆ ನೀವೇನಾದರೂ ಒಂದು ವರ್ಕ್ ಫ್ರಮ್ ಹೋಮ್ ಅಂದರೆ ಮನೆಯಿಂದನೇ ನೀವು ಕೆಲಸ ಮಾಡ್ಬೋದು. ಎಕ್ಸಾಂಪಲ್, ನೀವೊಂದು ಏನೋ ಪಾರ್ಟ್ ಟೈಮ್ ಜಾಬ್ ಥರ ತೊಗೊಂಡು ಮನೆಯಿಂದನೇ ಶುರು ಮಾಡಿ ಅಲ್ಲಿಂದನೇ ನೀವು ವರ್ಕ್ ಮಾಡೋದಾಗಿರ್ಬೋದು. ಗೃಹಿಣಿಯರಿಗೆ ಎಕ್ಸಾಂಪಲ್ ಹೇಳ್ಬೇಕಂತ ಅಂದರೆ, ಮನೆಯಲ್ಲಿರ್ತಕ್ಕಂಥ ಮಹಿಳೆಯರು ನೀವು ಈ ಸಣ್ಣ ಪುಟ್ಟ ಪ್ರಾಡಕ್ಟ್ಗಳು ಏನು ಬರುತ್ತಲ್ಲ, ಆ ಪ್ರಾಡಕ್ಟ್ಗಳನ್ನ ನೀವು ಮನೆಯಲ್ಲೇ ತಯಾರಿಸಿ ಮಾರಾಟ ಮಾಡಬೇಕು ಅಂತ ಏನಾದರೂ ನೀವು ಯೋಜನೆ ಹಾಕ್ಕೊಂಡಿತ್ತು, ಅದಕ್ಕೆ ನಿಮಗೆ ಹಣದ ಅಡಚಣೆ ಏನಾದರೂ ಆಗಿದ್ದರೆ ನವೆಂಬರ್ ತಿಂಗಳಲ್ಲಿ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ. ದೇವರ ಆಶೀರ್ವಾದ ನಿಮ್ಮ ಮೇಲೆ ತುಂಬ ಇದೆ. ಸೊ ಈ ಒಂದು ತಿಂಗಳಲ್ಲಿ ನೀವು ಯಾವುದೇ ರೀತಿಯ ಒಂದು ಕೆಲಸನ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಅಂದರೂ ನವೆಂಬರ್ 20ನೇ ತಾರೀಕಿಂದ 27ನೇ ತಾರೀಕುವರೆಗೂ ತುಂಬ ಅತ್ಯಂತ ಶುಭ ದಿನಗಳಾಗಿರ್ತವೆ. ಆ ಪ್ರತಿಯೊಂದು ದಿನವೂ 20ರಿಂದ 27ನೇ ತಾರೀಕುವರೆಗೂ ಯಾವುದೇ ದಿನ ಆದರೂ ನೀವು ನಿಮಗೆ ಯಾವ ದಿನ ಅನುಕೂಲ ಆಗುತ್ತೆ ಆ ದಿನದಲ್ಲಿ ಹೊಸ ಒಂದು ಉದ್ಯಮನ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಇದೆ. ಯಾವುದೇ ರೀತಿಯ ತೊಂದರೆಗಳು ಸಹ ನಿಮಗೆ ಆಗೋದಿಲ್ಲ. ಇನ್ನು ನಿರುದ್ಯೋಗಿಗಳಾಗಿದ್ದರೆ ನಿಮಗೆ ಹೊಸದಾಗಿ ಕೆಲಸ, ನೀವೇನಾದರೂ ಬೇರೆ ಕಡೆ ಯಾವುದೋ ಒಂದು ಆಫೀಸಲ್ಲಿ ಯಾವುದೋ ಒಂದು ಕಂಪ್ನೀಲಿ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಏನಾದರೂ ಮಾಡಿದ್ರಿ ಅಂತಂದರೆ ಈ ಒಂದು ತಿಂಗಳಲ್ಲಿ ನಿಮಗೆ ಆಫರ್ ಲೆಟ್ರ್ ಬರೋದು ಗ್ಯಾರಂಟಿ. ಅಥವಾ ನೀವು ಆಲ್ರೆಡಿ ವರ್ಕ್ ಮಾಡ್ತಿರ್ತೀರ ಒಂದು ಕಂಪ್ನೀಲಿ, ಅಲ್ಲಿ ನಿಮಗೆ ಪ್ರಮೋಷನ್ ಸಿಗೋದು ಕೂಡ ಗ್ಯಾರಂಟಿ. ಪ್ರಮೋಷನ್ ಯಾಕೆ ಸಿಗುತ್ತೆ ಅಂತಂದರೆ, ನಿಮ್ಮಲ್ಲಿರತಕ್ಕಂಥ ಓನ್ ಸ್ಕಿಲ್ನ ನೀವು ಯೂಸ್ ಮಾಡಿ ಒಂದು ಒಳ್ಳೆ ಕೆಲಸನ ನೀವು ಮಾಡಿರ್ತೀರ. ಅದು ಆ ಒಂದು ಕೆಲಸ ಎಲ್ಲರ ಪ್ರಶಂಸೆಗೂ ಪಾತ್ರ ಆಗ್ತೀರ. ಸೊ ಆವಾಗ ಅಲ್ಲಿ ನಿಮಗೆ ಗೌರವ ಕೂಡ ಜಾಸ್ತಿ ಸಿಗುತ್ತೆ, ಹಾಗೆಯೇ ನಿಮಗೆ ಪ್ರಮೋಷನ್ ಕೂಡ ಜಾಸ್ತಿ ಸಿಗುತ್ತೆ. ಅದ್ರ ಜೊತೆ ಸ್ಯಾಲ್ರಿ ಕೂಡ ಹೈಕ್ ಆಗುತ್ತೆ. ಅಥವಾ ರಿಯಲ್ ಎಸ್ಟೇಟ್ ಉದ್ಯಮ ಏನಾದರೂ ನೀವು ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ವ್ಯಾಪಾರ ತುಂಬ ಉತ್ತಮ ರೀತಿಯಲ್ಲಿ ಸಾಗುತ್ತೆ. ಹೇಗೆ ಅಂತ ಹೇಳಿದ್ರೆ, ನಿಮಗೆ ಇಷ್ಟು ದಿನ ನಿಮ್ಗೆ ಏನು ಸ್ಟ್ರಕ್ ಆಗಿರುತ್ತೆ, ನೀವು ಯಾವುದೋ ಒಂದು ಲ್ಯಾಂಡ್ ಪರ್ಚೇಸ್ ಮಾಡೋಕ್ಕೆ ಹೋಗಿರ್ತೀರ, ಅಲ್ಲಿ ನಿಮ್ಗೆ ಏನೋ ಅಡಚಣೆ ಉಂಟಾಗಿರುತ್ತೆ, ಅದನ್ನು ನೀವು ಡೆವಲಪ್ ಮಾಡಿ ಮಾರಬೇಕು ಅಂತ ಅಂದ್ಕೊಂಡಿರ್ತೀರ, ಬಟ್ ಅದಾಗಿರಲ್ಲ. ಸೊ ಈ ನವೆಂಬರ್ ತಿಂಗಳಲ್ಲಿ ಅದೆಲ್ಲ ಆಟೋಮೆಟಿಕ್ಕಾಗಿ 1 by 1 ಈಸಿ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಮಂತಲ್ಲಿ ನಿಮ್ಮ ಸೈಟ್ಸ್ ಕೂಡ ಜಾಸ್ತಿ ಸೇಲ್ ಆಗುತ್ತೆ, ನಿಮಗೆ ಅಮೌಂಟ್ ಕೂಡ ಜಾಸ್ತಿ ಇನ್ಕಮ್ ಬರೋ ಅಂಥ ಒಂದು ಅದ್ಭುತವಾದ ಅವಕಾಶ ಈ ಒಂದು ತಿಂಗಳಲ್ಲಿ ತುಂಬ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂತ ಅಂದರೆ, ವಿದ್ಯಾರ್ಥಿಗಳು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ನೀವು ಆಲ್ರೆಡಿ ಬರೆದಿದ್ರೆ, ಇಲ್ಲ ನೆಕ್ಸ್ಟ್ ನಾನು ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ, ಎಲ್ಲದೂ ಕೂಡ ನಿಮಗೆ ಅನುಕೂಲ ಆಗೋಂಥ ತಿಂಗಳು ಇದೆ. ನೀವು ಆಲ್ರೆಡಿ ಬರೆದಿದ್ದೀರಾ ಅಂದರೆ ನಿಮಗೆ ಸ್ವೀಟ್ ಅಂಚ ಅಂತ ಒಂದು ನ್ಯೂಸ್